ಇವತ್ತಿನ ದಿವಸ ಕುರ್ಚಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಮಹೇಂದ್ರಣ್ಣ ತಮ್ಮಣ್ಣವರ ಇವರ ಜನ್ಮದಿನದ ನಿಮಿತ್ತ ಅವರ ಅಭಿಮಾನಿಗಳು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ಹಮ್ಮಿಕೊಳ್ಳಲು ನಮ್ಮ ಹರಗಿರಿ PHC ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಮಿತ್ ಪಾಟೀಲ್ ಹಾಗೂ ನನ್ನ ಜೊತೆ ಚರ್ಚಿಸಿದಾಗ ಇದು ಬಹಳ ಸೂಕ್ತ ಐತಿ. ಮತ್ತ ಎಲ್ಲಾ ದಾನಗಳಲ್ಲಿ ರಕ್ತದಾನ ಹೆಚ್ಚಿಂದತ್ತೇಳಿ ಅವರೆಲ್ಲ ಅಭಿಮಾನಿಗಳು ವ್ಯಕ್ತಪಡಿಸಿ ಆದ ಕಾರಣ ಇದನ್ನ ಅರೇಂಜ್ಮೆಂಟ್ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ತಾಲೂಕಾ ವೈದ್ಯಾಧಿಕಾರಿ ತಾಲೂಕಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬಿಮ್ಸ್ ಬೆಳಗಾವಿ ಇವರ ಸಹಯೋಗದಲ್ಲಿ ಮತ್ತು ಎಲ್ಲ ಶಾಸಕರ ಅಭಿಮಾನಿಗಳ ಸಹಯೋಗದಲ್ಲಿ ಇವತ್ತು ಇದನ್ನು ಹಮ್ಮಿಕೊಂಡಿದ್ದೆವು. ಮೋರ್ ದ್ಯಾನ್ 150 ಗುರಿಯನ್ನು ಹೊಂದಲಾಗಿದ್ದು, ಇದನ್ನು ಕೊಡೋದ್ರಿಂದ ಮತ್ತಷ್ಟು ಆರೋಗ್ಯ ಇಂಪ್ರೂವ್ ಆಕತಿ. ಅದರ ಸಲುವಾಗಿ ಎಲ್ಲ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೊಡ್ಬೇಕಂತೇಳಿ ತಮ್ಮ ಮಾಧ್ಯಮದವ್ರ ಮುಖಾಂತರ ಮನವಿ ಮಾಡ್ತಾರೆ. ಇಲ್ಲಿ ಉಚಿತ ಕನ್ನಡಕ ವಿತರಣಾ ಸಮಾರಂಭನೂ ಇಟ್ಕೊಂಡಿದ್ದೀವ್ರಿ ಇವತ್ತ ಮಾನ್ಯ ಶಾಸಕರ ಜನ್ಮದಿನ ಅಂಗವಾಗಿ. ಅದು ಎಲ್ಲ ನಡೆದೈತ್ರಿ. ಏನ್ರಿ ಮಾಡವ್ರಿ ನಿರೀಕ್ಷೆ 150 ಮೋರ್ ದ್ಯಾನ್ 150 ಅನಕ ಹಾಕ್ತಾರ್ರಿ. 200 ತನೂ ಆಗ್ಬೋದು. ನಾವಲ್ಲಿ ರಕ್ತದಾನ ಶಿಬಿರ ನಮ್ಮ ಶಾಸಕರ ಹುಟ್ಟುಹಬ್ಬದ ಸಲುವಾಗಿ ಮಾಡಿದ್ವಿ. ನಮ್ಮ ಶಾಸಕರ ಯಾವತ್ತು ಹುಟ್ಟುಹಬ್ಬಕ್ಕೆ ಸರಳ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಾರೋ, ಕೇಕ್ ಕಟ್ ಮಾಡೋದು ಇಂಥದ್ದು ಮಾಡಲ್ಲ. ನಾವೆಲ್ಲ ಅವ್ರ ಬೆಂಬಲಿಗರು ಕೂಡಿ ಏನಾರೇ ಒಂದು ರಕ್ತದಾನ ಅಂದ್ರೆ ಜೀವ ಉಳಿಸೋದು. ಈ ರಕ್ತದಾನದ ಇನ್ನೊಂದು ಮೂಲ ಉದ್ದೇಶ ಅಂದ್ರೆ ನಾವೆಲ್ಲ ಒಂದು ಅನ್ನುವಂಥ ಸಾರ್ತಕ್ಕಂಥದ್ದು. ಇಲ್ಲಿ ಎಲ್ಲಾ ವರ್ಗದವರು, ಎಲ್ಲಾ ಜಾತಿ, ಎಲ್ಲಾ ಧರ್ಮದವ್ರು ರಕ್ತ ಕೊಡ್ತಾರು. ಆದ್ರ ಆ ರಕ್ತ ನಾಳೆ ಎಲ್ಲರಿಗೂ ಹೋಗಿ ಎಲ್ಲಾ ಧರ್ಮದವ್ರು ಈ ಒಂದು ಸಾರೋದು ಒಂದು ಉದ್ದೇಶ. ಎರಡನೇದು ನಮ್ಮ ಶಾಸಕರ ಸಲುವಾಗಿ ನಾವು ಏನಾರ ಇಂಥದ್ದು ಮಾಡಿದ ಕೇಕ್ ಕಟ್ ಮಾಡಿದ್ದು, ಎಲ್ಲರೇ ಪಟಾಕಿ ಸುಟ್ಟು ಯಾವ್ದಾರೆ ಇದನ್ನ ಮಾಡಿದ್ರೆ ಅದು ಯಾವುದಕ್ಕೂ ಉಪಯೋಗ ಆಗುದಿಲ್ಲ. ಅದಕ್ಕೆ ಸರಳತೆಯಿಂದ ಆಚರಣೆ ಮಾಡಬೇಕು. ಮತ್ತು ಇದರಿಂದ ಯಾವ್ದಾರು ಬಡವರಿಗೆ ಆಗಲಿ, ಯಾರಿಗಾರೆ ಆಗಲಿ ಜೀವದಾನ ಆಗಲಿ, ಒಳ್ಳೇದಾಗಲಿ, ಅವರ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಇರಲಿ, ಅವ್ರ ಆರೋಗ್ಯ ನಮ್ಮ ಶಾಸಕರ ಮೇಲೆ ಇರಲಿ ಅಂತೇಳಿ ನಾವು ಈ ರಕ್ತದಾನ ಶಿಬಿರ ಮಾಡಿದ್ದೀವಿ. ಇದನ್ನು ಪ್ರತಿ ವರ್ಷನೂ ಮಾಡ್ತಾ ಹೋಗ್ತೀವಿ. ಈಗ ಬಡವರಿಗೆ ಕೆಲವೊಬ್ರಿಗೆ ನಮ್ಮ ಕಣ್ಣಿಗೆ ನಂಬರ್ದು ಚಸ್ಮಾ ಬಂದಿರ್ತಾವ, ಕೆಲವೊಬ್ರಿಗೆ ದುಡ್ಡು ಕೊಟ್ಟು ತಗೊಳಕ್ ಆಗ್ತಿರ್ದಿಲ್ಲ. ಅಂಥವ್ರ ಸಲುವಾಗಿ ಶಾಸಕರ ಮುತುವರ್ಜಿ ವಹಿಸಿ ಯಾರ್ಯಾರ ನಂಬರ್ ಅದಾವ ಅವ್ರಿಗೆ ಹೋಲ್ಸೇಲ್ದಾಗ ತರಿಸಿ ಅವ್ರಿಗೆ ಇಲ್ಲಿ ಚಸ್ಮಾ ವಿತರಣೆ ಮಾಡುವಂಥ ಕೆಲಸನೂ ಮಾಡ್ಯಾರು. ಮತ್ತು ಶಾಸಕರು ಇಂಥ ಒಳ್ಳೆ ಕೆಲಸಗಳನ್ನ ಇನ್ನೂ ಮಾಡ್ಕೊತ ಹೋಗ್ಲಿ. ದೇವರವ್ರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಮತ್ತು ಜನಸೇವೆ ಮಾಡುವಂಥದ್ದು ಕೂಡ್ಲಿ. ಮುಂದಿನ ದಿನಮಾನದಾಗ ಇನ್ನೂ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾ ಹಾರೈಸ್ತೀನಿ. ನಾ ಆನಂದ್ ರಾಮಚಂದ್ರ ಪಾಟೀಲ್ ಅಂತ, ಪುರಸಭೆ ಸದಸ್ಯ.